ನಿನಗೆಲ್ಲ ಗೊತ್ತು ಅಂತ ಹೇಳ್ದೇ ಇದ್ರೆ ನಾನು ನಿನಗೆ ಎಲ್ಲ ವಿಷಯ ಹೇಳೋ ಥರ ಇಕ್ಕಟ್ಟಲ್ಲಿ ಸಿಗಾಕ್ಸ್ತಾ ಇದೀಯ ನೀನು. ನನ್ನ ಮೇಲೆ ಕೋಪ ಬರ್ತಿದ್ಯಾ ಯಜಮಾನ್ರೆ? ಇಲ್ಲ ನೈನಿ, ಬಿಸ್ನೆಸ್ಸಲ್ಲಿ ಶತ್ರುಗಳು ಜಾಸ್ತಿ ಆದರೆ ನಾವು ಬೆಳಿತಿದ್ದೀವಿ ಅಂತ ಅರ್ಥ. ನಮ್ಮನೇಲೆ ಶತ್ರುಗಳು ಹೆಚ್ಚಾಗ್ತಿದ್ದಾರೆ ಅಂತಂದ್ರೆ ನಾವು ಚೆನ್ನಾಗಿರೋದು ಅವ್ರಿಗಿಷ್ಟ ಇಲ್ಲ ಅಂತ ಅರ್ಥ. ನಿನ್ ಸ್ವಂತ ತಂಗಿ ಸುಮನ, ಅವಳೇ ನಿನ್ನ ದ್ವೇಷಿಸ್ತಿದ್ದಾಳೆ. ಉಲುಚಿ ನೋಡಕ್ಕೆ ದೊಡ್ಡ ಪುಟ್ಟಮ್ಮ ಬರೋದು ಅವಳಿಗೆ ಇಷ್ಟ ಇಲ್ಲ. ಮಗುಗೋಸ್ಕರ ಬರೋ ಹಾವನ್ನ ನೀನು ಎನ್ಕರೇಜ್ ಮಾಡ್ತಿದ್ಯಾ ನೈನಿ? ಪುಟ್ಟಮ್ಮನ್ ಕೂಡ ಒಬ್ಬ ತಾಯಿ ಥರನೇ ನೋಡ್ಬೇಕಲ್ವಾ ಯಜಮಾನ್ರೆ? ನನ್ನನ್ನು ಸಾಕಿ ಬೆಳೆಸಿರೋ ತಿಲೋತ್ತಮ ಅಮ್ಮನ್ನು ಕೂಡ ನೀನು ಹಾಗೆ ನೋಡ್ತೀಯಾ? ನೋಡಲ್ಲ. ಯಾಕೆ ನೈನಿ? ಅವ್ರು ಒಳ್ಳೆಯವರಲ್ಲ. ಅದು ನಿನ್ನ ಅಭಿಪ್ರಾಯ. ಆಧಾರ ಕೂಡ ಇದೆ. ಏನ್ ಮಾಡಿದಾರಂತದು? ಕೊಲೆ ಮಾಡಿದ್ದಾರೆ. ಅಯ್ಯೋ, ಯಾಕೆ ಹೀಗೆ ಅಂದ್ಬಿಟ್ಟೆ? ಯಜಮಾನ್ರಿಗೆ ಖಂಡಿತವಾಗ್ಲೂ ಅನುಮಾನ ಬಂದಿರುತ್ತೆ. ನೈನಿ, ಹಾ, ತಿಲೋತ್ತಮ ಅಮ್ಮ ಯಾರನ್ನು ಕೊಂದಿದ್ದಾರೆ? ನನ್ನನ್ನು ಹೆತ್ತ ತಾಯಿ ಗಾಯತ್ರಿ ದೇವಿನ ಸಾಯಿಸಿರೋ ವಿಷಯ ನೈನಿಗೆ ಗೊತ್ತಾ? ಗೊತ್ತಿದ್ರು ಎಲ್ಲ ವಿಷಯನ ನನ್ನ ಹತ್ರ ಮುಚ್ಚಿಟ್ಟಿದ್ದಾಳ. ನೈನಿ, ಹೇಳು, ಅವರು ಯಾರನ್ನು ಕೊಲೆ ಮಾಡಿದ್ದಾರೆ? ದೊಡ್ಡಯ್ಯನ ಯಜಮಾನ್ರೆ. ದೊಡ್ಡಯ್ಯನ? ಅದೇ ಗಂಗಾಧರ್. ವಲ್ಲಭಾವ ವಿಕ್ರಾಂತ್ ಅವರ ಸ್ವಂತ ತಂದೆ ಅಂತ ಗೊತ್ತಾದ್ರೆ ಸೊಸೈಟಿ ಎದುರಿಗೆ ತಿಲೋತ್ತಮ ಅತ್ತೆ ಗಂಡ ಅಂದ್ರೆ ಜಗದೀಶ್ ಮಾವ ಅಂತಾನೆ ಅನ್ಕೋಬೇಕು. ಇಲ್ಲಾಂದ್ರೆ ಮನೆ ಆಸ್ತಿಲಿ ಅವ್ರಿಗೆ ಪಾಲ್ ಸಿಗಲ್ಲ ಅಂತ ದೊಡ್ಡಯ್ಯನ ಕೊಲೆ ಮಾಡಿದ್ದಾರೆ ಅಂತ ನಾನು ನಂಬಿದ್ದೀನಿ. ಹಾ ನೈನಿ, ದಟ್ಸ್ ಓಕೆ. ನೀನು ನಂಬ್ತಿದೀಯ ಅಷ್ಟೇ ತಾನೆ? ನಿಜ ಅಂತೂ ಅಲ್ವಲ್ಲ? ನಿನಗೆ ಪ್ರೂವ್ ಮಾಡೋದಕ್ಕೆ ಸಾಕ್ಷಿಗಳಿಲ್ಲದೆ ಇರುವಾಗ ಇದು ಕೇವಲ ಅನುಮಾನ, ಅಭಿಪ್ರಾಯಗಳಾಗಿರುತ್ತೆ. ಅದು ಹಾಗಲ್ಲ ಯಜಮಾನ್ರೆ. ನೈನಿ, ಈ ವಿಷಯ ಅಮ್ಮನಿಗೇನಾದರೂ ಗೊತ್ತಾದರೆ ಅವ್ರು ನಿನ್ನನ್ನು ಇನ್ನೂ ಜಾಸ್ತಿ ದ್ವೇಷ ಮಾಡ್ತಾರೆ. ಅರ್ಥ ಮಾಡ್ಕೊ. ನಿನಗೆ ನೆಮ್ಮದಿ ಇಲ್ದಂಗಾಗುತ್ತೆ. ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊ. ಗಾಯತ್ರಿ ಅಮ್ಮವ್ರ ವಿಷಯ ಹೇಳ್ದೆ ಹೇಗೋ ತಪ್ಪಿಸ್ಕೊಂಡೆ. ತುಂಬ ದಿನ ಡಯಟ್ ಮಾಡಿದ್ರೆ ಸಣ್ಣ ಆಗಲ್ಲ. ನೀನು ಕಣ್ಣಿಗೆ ಕಾಣಿಸ್ದಂಗೆ ಹೋಗ್ಬಿಡ್ತೀಯ. ಹುಷಾರು. ನನಗೆ ತಿನ್ನಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಊಟ ಮಾಡಲಿಲ್ಲ. ದುರಂಧರತ್ತೆ ಹತ್ರ ನಮ್ಮ ಅಕ್ಕ ಮಾಡಿದ ಅಡುಗೆ ತಿನ್ನಲ್ಲ ಅಂತ ಶಪಥ ಮಾಡಿದ್ಯಂತೆ. ಅವ್ರು ಹಾಕಿದ್ನ ತಿಂದು ಅವ್ರಿಗೆ ಅಂತಿಯಲ್ಲ ಅಂತ ಹೇಳಿದಿಕ್ಕೆ ನಾನು ಅದನ್ನ ಹಾಸಿನ ಅಕ್ಕಂಗೆ ಹೇಳಿದೆ. ತಪ್ಪಾ? ತಪ್ಪಿದ್ದಲ್ಲ. ನಾಳೆ ಬೆಳಗ್ಗೆನೆ ತಿನ್ಬೇಕಲ್ಲ. ಸಾಧ್ಯನೇ ಇಲ್ಲ. ಹಾಗೆ ಎಷ್ಟು ದಿನ ಇರ್ತೀಯ? 4 ದಿನಕ್ಕೆ ಮರ್ತಾ ಹೋಗಿರ್ತಾರೆ ನಿನ್ನ. ಈ ಟೈಮಲ್ಲಿ ಹೋಟೆಲ್ಗೆ ಹೋದ್ರೆ ಚೆನ್ನಾಗಿರಲ್ಲ ಅಂತ ಸುಮ್ಮನೆ ಇದ್ದೆ. ಇಲ್ಲ ಅಂದಿದ್ರೆ 5 ಸ್ಟಾರ್ ಹೋಟೆಲ್ಗೆ ಹೋಗ್ತಿದ್ದೆ. ನಿನ್ನ ಹತ್ರ ದುಡ್ಡಿದೆ ಅಂತ ಅಲ್ಲ, ನೀನು ಹೋದ್ರೆ ನಿನ್ನ ಹಿಂದೆ ಉಲುಚಿ ಹಾವು ರೂಪದಲ್ಲಿ ಬರ್ತಾಳೆ ಅಂತ. ಜನ ಎಲ್ಲ ನೋಡಿ ಗಾಬರಿ ಆಗ್ಬಿಡ್ತಾರ ಏನೋ. ಹಾವಂದ್ರೆ ಯಾರಿಗೆ ಆದ್ರೂ ಭಯ ತಾನೆ. ಮತ್ತೆ ನಿನ್ನ ನೋಡಿದ್ರೆ ಇನ್ನು ಎಷ್ಟು ಹೆದರ್ಕೋಬೇಕು. ಚೆನ್ನಾಗಿ ರೆಡಿ ಆಗ್ತೀನಲ್ಲ, ಯಾಕೆ ಹಾಗೆ ಹೇಳ್ತೀರಾ? ನೀನು ವಿಷ ಜಂತುಗಳಿಗಿಂತ ವಿಷ ತುಂಬಿಕೊಂಡಿರೋಳು ಅಂತ ಗೊತ್ತಾದ್ರೆ
ಜನ ಏನ್ ಮಾಡ್ತಾರೋ ಏನೋ. ನೀವ್ ಯಾಕೆ ಹೀಗ್ ಮಾತಾಡ್ತಾ ಇದೀರಾ ಅಂತಾನೂ ನಂಗೆ ಚೆನ್ನಾಗ್ ಗೊತ್ತು. ಹೇಳು. ನಮ್ಮ ಅಕ್ಕನ್ ಬೈದೆ ಅಂತ ತಾನೆ. ನೀವ್ ಪೂಜ್ಸೋ ದೇವತೆಗೆ ಹುಚ್ಚುಚ್ಚ ಕೆಲ್ಸ ಮಾಡ್ಬೇಡ ಅಂತ ಹೇಳಿದಿಕ್ಕೆ ನಿಮಗೆ ಕೋಪ ಬಂದಿದೆ. ಹಾಗ ಅನ್ಕೊಂಡ್ರೆ ಬರೀ ನಿನ್ ತೃಪ್ತಿಗೆ ಮಾತ್ರ ಅನ್ಕೋಬೇಕಷ್ಟೆ. ನಿಜ ಏನು ಅಂತ ಎಲ್ರಿಗೂ ಗೊತ್ತು. ನಮ್ಮ ಅಕ್ಕನ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ ರೀ. ನನ್ ಮಗ್ಳು ಉಲುಚಿ ನೋಡೋದಿಕ್ಕೆ ದೊಡ್ಡ ಬೋಟಮ್ಮನ ಮನೆಯೊಳಗೆ ಹೇಗ್ ಕರ್ಕೊಂಡ್ ಬಂದ್ಲು ಅಂತ ನೋಡಿದ್ರಲ್ಲ, ಅರ್ಥ ಮಾಡ್ಕೊಳ್ಳಿ. ಪಕ್ಕದ ರೋಡ್ ಅವ್ರ ಮನೆಯಲ್ಲಿ ಸೀಮಂತ ಇದೆ, ಫಂಕ್ಷನ್ ಇದೆ ಅಂತ ಡ್ರಾಮಾ ಮಾಡಿದ್ಲು. ಕುಂಕುಮ ಕೊಡೋದಿರ್ಲಿ, ನನ್ಗ್ ಅನ್ಯಾಯ ಮಾಡ್ಬೇಕು ಅಂತ ನೋಡ್ತಿರೋರ್ನ ಈ ಮನೆಯೊಳಗೆ ಹೇಗ್ ಬಿಟ್ಕೋತಾ ಇದ್ದಾಳೆ. ಇವಾಗ ಏನಾಯ್ತು ಅಂತ ಪ್ರಾಬ್ಲಮ್ ಏನು ಇಲ್ಲ ಅಲ್ವಾ? ಮುಸ್ಕ್ ಹಾಕೊಂಡ್ ಬಂದಿದ್ಲು, ನಾಳೆ ಚೀಲ ತಗೊಂಡ್ ಬಂದು ಉಲುಚಿನ ಎತ್ಕೊಂಡ್ ಹೋಗ್ಬಿಟ್ರೆ ಆಗ ನಾನು ಏನ್ ಮಾಡ್ಲಿ? 10 ಕೋಟಿ ಇದೆಯಲ್ಲ, ಅದಕ್ಕಿಂತ ಏನೇ ಬೇಕು? ಬೆಳಿಗ್ಗೆ ಮಗು ಆಗಿರತ್ತೆ ಅಂತ ವಿಶಾಲ್ ಬಾಬಾ ನಂಗೆ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇರೋ ಮಗು ಕೂಡ ಹೋಯ್ತು ಅನ್ಕೊಳ್ಳಿ, ಗೋವಿಂದ ಗೋವಿಂದ. ಐ ಸಿ. ಈ 10 ಕೋಟಿ ರೂಪಾಯಿಗೋಸ್ಕರ ಏನೋ ಇವಾಗ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತಿರೋ ಹಾಗೆ ನಾಟಕ ಮಾಡ್ತಿರೋದು. ನಮ್ಮ ಅಕ್ಕನ್ ಮೀರ್ಸಂತ ಮಹಾನಟಿ ಏನಲ್ಲ ಬಿಡಿ ನಾನು. ಅವಳು ಬೈದ್ರೆ ತಿದ್ಕೊಳ್ಳೋಳಲ್ಲ. ನೆಕ್ಸ್ಟ್ ಟೈಮ್ ಬೇರೆ ಏನಾದ್ರೂ ಮಾಡ್ಬೇಕು ಅಂತ ದುರಾಲೋಚನೆಗಳೆಲ್ಲ ಬರಲಿಲ್ಲ ಅಂದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಒಂದು ಮೃಗನ ಹತ್ಯೆ ಮಾಡಿದ್ದೀನಿ ಅನ್ಕೋತೀನಿ ನಿನ್ನ ವಿಷಯದಲ್ಲಿ. ನೋಡಿದ್ರಾ, ನೀವ್ ನನ್ನ ಕಾಡ್ ಪ್ರಾಣಿ ತರ ನೋಡ್ತಿದ್ದೀರಾ. ಕಾಡಲ್ಲಿರೋದು ಕೂಡ ನಿನ್ಗೆ ಯೋಗ್ಯತೆ ಇಲ್ಲ ಕಣೆ. ಏನೋ ನೈನಿ ಅದಕ್ಕೆ ಅವ್ರ ತಂಗಿ ಅಂತ ಸುಮ್ಮನಿದ್ದು ಅವ್ರ ಮೇಲಿರೋ ಗೌರವದಿಂದ ನಿನ್ನ ನೋಡಿದ್ರು ನೋಡ್ದಿರೋ ಥರ ಬಿಟ್ಟು ಹಾಕ್ತಾ ಇದ್ದೀನಿ. ಅಂದ್ರೆ ನಾನ್ ಬದುಕಿರೋದು ಆ ಮಹಾತಾಯಿಂದ ಅಂತಿದ್ದೀರಾ? ಸಪರೇಟಾಗಿ ಹೇಳ್ಬೇಕದನ್ನ. ನೋಡ್ತಾ ಇರಿ, ನಮ್ಮ ಅಕ್ಕಂಗ್ ನಾನು ಬುದ್ಧಿ ಕಲಿಸ್ತೀನಿ. ಗುಡ್ ಮಾರ್ನಿಂಗ್ ನಯನಿ. ಶುಭೋದಯ ಅತ್ತೆ. ನೋಡಿದ್ರ ಮಾಮ್, ದೊಡ್ಡ ಸೊಸೆ ಯಾವ ರೀತಿ ಹೇಳ್ತಿದ್ದಾಳೆ ಅಂತ? ಅದೇನ್ ವಲ್ಲಭವ, ಅಚ್ಚು ಕನ್ನಡದಲ್ಲಿ ಹೇಳಿದ್ರೆ ನಿಮ್ಗೆ ಇಷ್ಟ ಆಗಲ್ವಾ? ಹಾಗೇನೂ ಇಲ್ಲ, ಆದ್ರೆ ಕೆಲಸ ನಿಲ್ಲಿಸಿ 2 ನಿಮಿಷ ನನ್ನ ಜೊತೆ ಮಾತಾಡ್ಬೋದಲ್ವಾ? ನಿಮಗೆ ಟೈಮ್ ಪಾಸ್ ಆಗ್ಲಿಲ್ಲ ಅಂದ್ರೆ ಮಕ್ಕಳ ಜೊತೆ ಆಟ ಆಡಿ, ಇಲ್ಲ ಆಟ ಆಡಿಸಿ. ನಮ್ಗಷ್ಟೊಂದು ಟೈಮ್ ಇಲ್ಲ ಮಾಮ್, ನೀವು ಯಾಕೆ ಬಂದಿದ್ದು ಅಂತ ಹೇಳ್ಬಿಡಿ. ವಿಷಯಕ್ಕೆ ಬರ್ತೀನಿ ನಯನಿ. ನೀನು ಕೇಳ್ದೇನೆ ವರ ಕೊಡೋ ದೇವತೆ ಅಂತ ನನಗೆ ಗೊತ್ತು. ಆದರೆ ನೀನು ತಿಳ್ಕೋಬೇಕಾಗಿರೋಂಥ ವಿಷಯ ಒಂದಿದೆ. ಅದೇನಂದ್ರೆ ಗಾಯತ್ರಿ ಕೈ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಾಗೋಯ್ತು. ಏನ್ ಮಾಮ್, ನಯನಿ ಮುಖದಲ್ಲಿ ಎಕ್ಸ್ಪ್ರೆಷನ್ ಇಲ್ಲ? ಶಾಕ್ ಆಗ್ಬೇಕಿತ್ತಲ್ವಾ? ಆಗಲ್ಲ ಕಣೋ. ಯಾಕಂದ್ರೆ ನಾವು ಅವಳ ಅಮ್ಮವ್ರ ಅಡ್ರೆಸ್ ಹೇಳಿ ಅಂತ ಸೈಲೆಂಟ್ ಆಗಿದ್ದಾಳೆ. ತಿಂಡಿ ತಿಂದಾಯ್ತಾ? ಇನ್ನೂ ಇಲ್ಲ. ಕಾಫಿ ಏನಾದರೂ ತಗೊಂಬರ್ಲಾ? ಬಾದಾಮ್ ಹಾಲ್ ಬೇಕು. ಏಯ್, ನೀ ಸುಮ್ಮನಿರು. ನಯನಿ, ನಾನು ನೀನು ಹೆತ್ತ ದೊಡ್ಡ ಮಗು ಬಗ್ಗೆ ಹೇಳ್ತಾ ಇದ್ರೆ ಸಂಬಂಧ ಇಲ್ಲ ಅನ್ನೋ ಥರ ಕಾಫಿ ಕುಡಿತೀರಾ, ತಿಂಡಿ ತಿಂದ್ರಾ ಅಂತ ಕೇಳ್ತಿದ್ಯಲ್ಲ. ಅತ್ತೆ, ಎಲ್ಲರೂ ಹೇಳ್ತಿರ್ತಾರೆ ನಾನು ನಕ್ರೆ ಚೆನ್ನಾಗಿ ಕಾಣ್ತೀನಿ ಅಂತ, ಜಾಸ್ತಿ ದಿನ ಬದುಕ್ತೀನಿ ಅಂತ. ಆದರೆ ನಿಮ್ಮ ಮಾತಿಗೆ ನಾನು ನಗ್ತೆ ಅನ್ಕೊಳ್ಳಿ, ನಿಮಗೆ ಎಲ್ಲೆಲ್ಲೋ ಉರಿಯುತ್ತೆ. ಎಲ್ಲೆಲ್ಲಿ ಉರಿಯುತ್ತೆ ಅಂತ ಹೇಳ್ಬಿಡಮ್ಮ. ಏಯ್, ಬಾಯ್ ಮುಚ್ಕೊಂಡು ಅವಳು ಕೊಬ್ಬು ನೋಡು. ಇದು ಕೊಬ್ಬಲ್ಲ ಅತ್ತೆ, ಸ್ಥಿತಿ ಪ್ರಜ್ಞತೆ. ಅಂದ್ರೆ ಹಾವು ಬಂತು ಭಾವ. ಹಾವು 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 ಮಾಮ್, ಏಯ್, ಹಾವು ಹಾವು idiot. ಹಾವು. ಎಲ್ಲಿದ್ಯೋ ಹಾವು? ಇಲ್ವಾ? ಇಲ್ಲ. ಮತ್ತೆ ಹಾವು ಬಂತು ಅಂದೆ? ಹುಲಿ ಬಂದಿದೆ ಅಂತ ಹೇಳಿದ್ರು ಸರಿ. ಹೆದರ್ಕೊಳ್ದೆ ಸ್ಥಿಮಿತದಲ್ಲಿರೋದಕ್ಕೆ ಸ್ಥಿತಿ ಪ್ರಜ್ಞತೆ ಅನ್ನೋದು. ಅದು ನಿಮಗಿಲ್ಲ, ನನಗಿದೆ. ಏನಿದೆಯೋ ಏನಿಲ್ವೋ ಅದನ್ನೆಲ್ಲ ಪಕ್ಕಕ್ಕಿಡು. ಗಾಯತ್ರಿ ದೊಡ್ಡಮ್ಮ ಇರೋ ಜಾಗ ಗೊತ್ತಿದೆ ಅಂದ್ರು ಸರಿ. ನೀನು
ನಿಮಗೆ ಗೊತ್ತಿಲ್ದಿರ್ಬೇಕಾದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ? ನನಗೆ ಗೊತ್ತಿಲ್ದಿರೋ ಹಾಗೆ ನಿಮಗೂ ಗೊತ್ತಿಲ್ಲ ಅನ್ನೋದು ನನಗೆ ಹೇಗೆ ಗೊತ್ತು ಅಂತ ಗೊತ್ತಾ? ಎಲ್ಲ ಕನ್ಫ್ಯೂಸಿಂಗ್ ಆಗಿದೆ, ಸ್ವಲ್ಪ ಕ್ಲಾರಿಟಿ ಕೊಡ್ತೀಯಾ? ಯೋಚನೆ ಮಾಡೋದು ಟೈಮ್ ವೇಸ್ಟ್. ನಾನು ಹೇಳ್ತೀನಿ ಬಿಡಿ. ಗಾಯತ್ರಿ ಅಮ್ಮೋರು ಪುನರ್ಜನ್ಮ ಪಡೆಯೋದು ಅಂದರೆ ಅವರನ್ನ ನಾನು ನನ್ನ ಮಗಳಾಗಿ ಪಡೆಯೋದು. ಅವರೆಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಮುಖಕ್ಕೆ ಹಚ್ಕೊಂಡಿರೋ ಪೌಡ್ರು ಹೆದರಿಕೆಗೆ ಕರಗಿ ನೀರಾಗುತ್ತೆ. ಉಟ್ಕೊಂಡಿರೋ ಸೀರೆ ಬೆವ್ರಿಗೆ ಒದ್ದೆ ಆಗುತ್ತೆ. ಹೇಗೆ? ನಿಮ್ಮ ಅಮ್ಮನ್ನೇ ಕೇಳಿ ಭಾವ, ಯಾಕೆ ಅವ್ರ ಸೀರೆ ಒದ್ದೆ ಆಗುತ್ತೆ ಅಂತ. ಭಯ. ಗಾಯತ್ರಿ ಅಮ್ಮೋರು ಅಂದ್ರೆ ತಿಲೋತ್ತಮ ಅತ್ತೆಗೆ ಇದು ಬಂದಂಗ ಆಗತ್ತೆ. ಇದು ನನಗ್ ಗೊತ್ತಿದೆ. ಸೊ ನೀವ್ ಹೇಳಿದ್ದು ಸುಳ್ಳು ಅಂತ ನಾ ಬಿಡಿಸಿ ಹೇಳ್ಬೇಕಾಗಿಲ್ಲ. ಚೆನ್ನಾಗಿ ಹೇಳಿದಲ್ಲ ಮ್ಯಾಮ್, ಒಂದಾ ಅಂತ. ಸರಿ ಬಿಡಿ, ಆಯ್ತು. ವಿಶಾಲ, ಅಮ್ಮ ನಯನಿ, ಎಲ್ಲಿದ್ದೀರಾ ನೀವೆಲ್ಲ? ಗುರುಗಳೆಲ್ರೂ ಕರಿತಾ ಇದಾರೆ, ಬನ್ನಿ. ಏನಾಯ್ತು ಅತ್ತೆ? ಏನೋ ಕಣೋ, ನನ್ಗೇನ್ ಗೊತ್ತು. ಎಲ್ಲರನ್ನು ಬರೋಕ್ ಹೇಳು ವಿಕ್ರಾಂತ. ಬ್ರೋ, ಅಮ್ಮ ಬೇಗ ಬನ್ನಿ. ಅದ್ಗೆ ಸ್ವಾಮೀಜಿ, ಏನು ಸಮಸ್ಯೆ ಇದೆ ಅಂತ ಬಂದ್ರಾ? ಹೇಳ್ತೀನಿ ನಯನಿ, ಮನೇಲಿರೋದು ನೀವು ಮಾತ್ರ ತಾನೇ? ಸದ್ಯಕ್ಕೆ ನಾವೇ ಇರೋದು ಗುರುಗಳೇ. ಅಮ್ಮ ಇಲ್ಲವಲ್ಲಬಾ? ಬರ್ತಿದ್ದೀನಿ ವಿಶಾಲ್. ಏನೋ ಮನೆನೇ ಹತ್ಕೊಂಡು ಉರಿತಿರೋ ತರ ಯಾಕ್ರೆ ಕಿರ್ಚ್ಕೊಂಡ್ರಿ? ಎಲ್ರನ್ನು ಕರಿ ಅಂತಂದ್ರು, ಕರ್ದೆ. ಹೇಳಿ ಗುರುಗಳೇ. ದೇವಿ ಶರಣ್ ನವರಾತ್ರಿ ಇನ್ನು ಶುರು ಆಗ್ತಿದ್ಯಮ್ಮ. ಎಲ್ರೂ ತುಂಬಾ ಹುಷಾರಾಗಿರ್ಬೇಕು. ಮಕ್ಕಳಿಗೆ ತಿನ್ನಕ್ಕೆ ಊಟ, ಕುಡಿಯಕ್ಕೆ ಹಾಲು ಕೂಡ ಯಾವತ್ತೋ ಒಂದಿನ ಸಾಲದೆ ಹೋಗುತ್ತೆ ಅಂತ ಹಸುವಲ್ಲಿ ಒದ್ದಾಡ್ತವೆ ಅಂತ ವಿಶಾಲಾಕ್ಷಿ ಹೇಳಿದ್ಲು ಸ್ವಾಮೀಜಿ. ನಡೆಯೋದನ್ನ ತಪ್ಸೋಕಾಗಲ್ಲ ನಯನಿ. ಸ್ವಾಮಿ, ದೊಡ್ಡವರು ಒಂದು ಹೊತ್ತು ತಿಂದೆ ಹೋದ್ರೆ ತಲೆ ಸುತ್ತೋದಕ್ಕೆ ಶುರುವಾಗುತ್ತೆ. ಅಂಥದ್ರಲ್ಲಿ ಚಿಕ್ಕ ಮಕ್ಕಳಿಂದ ಇರಕ್ಕಾಗುತ್ತಾ? ಮನೇಲಿ ಹಾಲಿಲ್ಲ ಅಂದ್ರೆ ಆಚೆಯಿಂದ ತಗೊಂಡ್ ಬಂದು ಕುಡಿಸ್ಬೋದು. ಅಷ್ಟು ಮಾತ್ರ ಯಾಕೆ ಭಯ ಪಡ್ಬೇಕು ಬಾವಾ? ಸಿಗೋಲ್ಲ, ಸಿಕ್ಕರು ಅರಗಿಸ್ಕೊಳಕ್ಕಾಗಲ್ಲ. ಮಾಮ್, ಚೆನ್ನಾಗಿ ಹೇಳಿದ್ರಲ್ವಾ ಮಾಮ್? ಒಳ್ಳೇದಾಯ್ತು ಅನ್ನೋ ಹಂಗೆ ಹೇಳ್ತಿದ್ದೀರಲ್ಲ. ಏನೇ ಹೇಳಿದ್ರು ಗುರುಗಳು ಕರೆಕ್ಟಾಗಿ ಹೇಳ್ತಾರೆ ಅಂತ ವಲ್ಲಭ ಹೇಳ್ತಿದ್ದಾನೆ ಹಾಸಿನಿ. ಇಷ್ಟಕ್ಕೂ ಆ ಸಮಸ್ಯೆ ಯಾಕೆ ಬರುತ್ತೆ ಅಂತಾನೆ ಅರ್ಥ ಆಗ್ತಿಲ್ಲ. ಬರೋ ಹಾಗೆ ಮಾಡ್ತಾರೆ. ಯಾರ್ ಸ್ವಾಮಿ? ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಮಗೆ ಹೇಗೆ ಗೊತ್ತಾಗತ್ತೆ? ಗೊತ್ತಾಗದೇ ಇರೋ ಹಾಗೆ ಅವ್ರು ಮಾಡ್ತಾರೆ ಸುಮನ. ವಿಧಿ ಬರಹದಲ್ಲಿ ಅವ್ರ ಹೆಸರುಗಳಿರುತ್ತೆ, ಆದ್ರೆ ಓದೋಕ್ಕಾಗಲ್ಲ. ಯಾವುದಕ್ಕೂ ಒಳ್ಳೇದು ಹೇಳು ಹೋಗೋಣ ಅಂತ ಬಂದೆ. ಚಿಕ್ಕ ಮಕ್ಕಳು ಹುಷಾರಾಗಿರ್ಬೇಕು. ವಿಶಾಲಾಕ್ಷಿ ಹೇಳೋದಲ್ದೆ ನೀವು ಕೂಡ ಮನೆಗೆ ಬಂದು ಹೇಳಿದ್ದೀರಾ ಅಂತಂದ್ರೆ ಅದಕ್ಕೆ ತಕ್ಕನಾದ ಮುನ್ನೆಚ್ಚರಿಕೆ ನಾವು ತಗೋತೀವಿ ಗುರುಗಳೇ. ಒಂದು ಮಾತು, ದೇವಿ ನವರಾತ್ರಿಯಲ್ಲಿ ಚಿಕ್ಕ ಮಕ್ಕಳಿಗಾಗಿ ನಿಮ್ಮಲ್ಲಿ ಯಾರು ಸಾಹಸ ಮಾಡೋಕ್ ತಯಾರಿದ್ದೀರಾ ಅಂತ ಹೇಳಿ, ಅದರ ಆಧಾರದ ಮೇಲೆ
ಅವರಿಗೆ ರಕ್ಷಾ ಕವಚನ ನಾನು ಏರ್ಪಾಟ್ ಮಾಡ್ತೀನಿ. ಮಕ್ಕಳನ್ನ ಹೆತ್ತಿರೋ ತಾಯಂದ್ರು ಯಾವಾಗ್ಲೂ ಯೋಧರ ತರ ಸಿದ್ಧವಾಗಿರ್ತಾರೆ ಗುರುಗಳೇ. ಆ ವಿಷಯಕ್ಕೆ ಬಂದರೆ ನನ್ನ ತಿಲೋತ್ತಮ ಅಮ್ಮ ಹೆರದೇ ಇದ್ರು ನನ್ನನ್ನು ಅವ್ರು ಕಾಪಾಡಕ್ಕೆ ನೋಡ್ತಾರೆ. ವಿಶಾಲ್, ನಾನು ನನ್ನ ತಮ್ಮ ಏನಾಗ್ಬೇಕಪ್ಪ ಮತ್ತೆ? ಇಷ್ಟಕ್ಕೂ ಸಾಹಸ ಅಂದ್ರೆ ಏನು ಅಂತ ಹೇಳಕ್ ಬಿಡಿ. ಹೇಳಿ ಸ್ವಾಮಿಗಳೇ, ತಾಯಿ ಆಗಿರೋರು, ಅಮ್ಮ ಅಂತ ಕರೆಸ್ಕೊಳ್ಳೋ ಅರ್ಹತೆ ಇರೋರು ತಮ್ಮ ಮಗುಗೋಸ್ಕರ ಏನ್ ಬೇಕಾದರೂ ಮಾಡ್ತಾರೆ. ಹಾಗಲ್ಲ ವಿಕ್ರಾಂತ, ಪ್ರಾಣ ತ್ಯಾಗ ಮಾಡಬೇಕು. ಏನು ಸಾಯ್ಬೇಕಾ? ತಾಯಂದ್ರೆ ಅಲ್ಲ, ಅಪ್ಪಂದ್ರು ಮಾಡ್ಬೋದು ಅಂದ್ರೆ ನನ್ ಗಂಡನೇ ಕಳಿಸ್ತೀನಿ ಗುರುಗಳೇ. ಗುರುಗಳು ಇಷ್ಟೊಂದು ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ನೀನ್ ತಮಾಷೆ ಮಾಡ್ತಾ ಇದೀಯಲ್ಲೇ. ನೋಡ್ರಿ, ಏನಾದ್ರೂ ಸರಿ, ಸಮಾಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಎಳೆ ಮಗುವಿನ ಯೋಗಕ್ಷೇಮಕ್ಕೋಸ್ಕರ ತಾಯಿ ಪ್ರಾಣ ತ್ಯಾಗ ಮಾಡ್ಬೇಕು ಅಂತ ಹೇಳಿದ್ರು. ಅಮ್ಮ ಅಂತ ನಾನು, ನಯನಿ, ಸುಮನ ಮೂವರು ಕರೆಸ್ಕೋತಾ ಇದೀವಿ. ಆದ್ರೆ ನಮ್ಗಿಂತ ಸೀನಿಯರ್ ಮೋಸ್ಟ್ ಇಲ್ಲಿ ಯಾರಿದ್ದಾರೆ ಹೇಳಿ? ನಿಮ್ಮಮ್ಮ ಅಲ್ವಾ? ಅದಕ್ಕೆ ನೀವೇ ಪ್ರಾಣ ತ್ಯಾಗ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೇನೋ ಅಂತ ಹೇಳ್ತಿದ್ದೀನತ್ತೆ. ಹಲ್ಲು ದುರ್ಸ್ಬಿಡ್ತೀನಿ. ಒಂದ್ ನಿಮಿಷ, ಅಭಿಪ್ರಾಯನ ಯಾರು ಬೇಕಾದ್ರೂ ಹಂಚ್ಕೋಬಹುದು. ಇಷ್ಟ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಇರಿ, ಅದನ್ ಬಿಟ್ಟು ಕೋಪ ಮಾಡ್ಕೋಬೇಡಿ. ನನ್ನ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ. ನನ್ನ ಮಕ್ಳಿಗೂ ಮುದ್ದಾದ ಮಕ್ಕಳಾಗಿದ್ದಾವೆ. ಸೊಸೆಯರ್ಗೂ ಜವಾಬ್ದಾರಿ ಇದೆ. ಅಂಥದ್ರಲ್ಲಿ ನನ್ನನ್ನು ನೀವು ಲೆಕ್ಕಕ್ಕೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಂದ್ರೆ ನೀವಿದ್ದು ಇಲ್ದಂಗೆ ತಾನೇ? ಏಯ್, ಅಮ್ಮ, ಗುರೂಜಿ ಮನೆಗೆ ಬಂದಮೇಲೆ ನಾವು ಅವ್ರ ಹತ್ರನೇ ಸಲಹೆ ಕೇಳೋದು ಒಳ್ಳೇದು. ಹೀಗೆ ಹೇಳಿದ್ದು ಒಳ್ಳೇದಾಯ್ತು. ಇವಾಗ ನನ್ಗನ್ನಿಸ್ತಾ ಇದೆ, ನನಗ್ ಮಕ್ಳು ಇಲ್ದೇ ಇರೋದ್ರಿಂದನೇ ನಾನು ಜೀವಂತವಾಗಿದ್ದೀನೇನೋ ಅಂತ. ಸ್ವಾಮೀಜಿ, ಎಳೆ ಮಕ್ಕಳಲ್ಲಿ ಭಗವಂತ ಇರ್ತಾನಂತೆ. ಅಂತ ಮಕ್ಕಳಿಗೆ ಚಿಕ್ಕ ಗಾಯ ಆದ್ರೂ ದೇವ್ರಿಗೆ ನೋವು ಮಾಡ್ದ ಹಾಗೆ ಅದನ್ನ ನೋಡಿ ತಾಯಿಯಾಗಿ ನಾನು ತಡ್ಕೊಳಕ್ಕಾಗಲ್ಲ. ಮಕ್ಕಳಿಗೋಸ್ಕರ ನಾನು ಪ್ರಾಣ ತ್ಯಾಗ ಮಾಡಕ್ಕೂ ಸಿದ್ಧವಾಗಿದ್ದೀನಿ. ನೈನಿ, ಹೌದು ಯಜಮಾನ್ರೆ, ಮಕ್ಕಳನ್ನ ನೋಡ್ತಾ ಬದುಕಿರೋ ನಾವು ಅವಕ್ಕೇನಾದ್ರೂ ಆಗುತ್ತೆ ಅಂದ್ರೆ ಸಂಕಟ ಆಗುತ್ತೆ. ಅದ್ರ ಬದಲು ನಾನೊಬ್ಳು ಮಾತ್ರ ತ್ಯಾಗ ಮಾಡಿದ್ರೆ ಮಕ್ಕಳಿಗೆ ಇನ್ಯಾವ ಅಪಾಯನೂ ಇರಲ್ಲ. ನೈನಿ, ರಾಮನ್ ಥರ ಗಂಡ ಇರೋ ನೀನೇ ಸಾಹಸಕ್ಕೆ ಮುಂದಾದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರೋ ನನ್ನ ಗಂಡಂಗೆ ನಾನು ಹೆಂಡತಿ ಆಗಿರೋದಕ್ಕಿಂತ ಮಕ್ಕಳಿಗೋಸ್ಕರ ಆ ತ್ಯಾಗ ನಾನೇ ಮಾಡ್ತೀನಿ ಬಿಡು ನೈನಿ. ಅದಕ್ಕೆ ಏಯ್, ಅದೇನ್ ಜ್ಯೂಸ್ ಮಾಡ್ದಾಗ ಏನ್ಕೊಂಡಿದ್ಯಾ? ನೈನಿನೇ ಎಲ್ಲದಕ್ಕೂ ಒಪ್ಕೊಂಡಾದ್ಮೇಲೆ ನೀನ್ ಸುಮ್ಮನೆ ಇರೋದಕ್ಕಾಗಲ್ವೇನೆ? ನೈನಿಯಿಂದ 100 ಜನ ನೆಮ್ಮದಿಯಿಂದ ಬದುಕ್ತಿದ್ದಾರೆ ಕಣ್ರಿ. ನನ್ನಿಂದ ಯಾರಿಗ ಉಪಯೋಗ ಇದೆ ಹೇಳಿ? ನೀನ್ ಸತ್ತಾದ್ಮೇಲೆ ನಿನ್ ಆಸ್ತಿ ಎಲ್ಲ ವಲ್ಲಭಾವಂಗ್ ಸಿಗತ್ತಲ್ಲ ಅಕ್ಕ. ಈ ತರ ಕೆಟ್ಟ ಸಜೆಷನ್ಗಳನ್ನ ಬೇರೆಯವ್ರ ಸಾಯ್ಲಿ ಅಂತಾನೆ ಕೊಡ್ತೀಯ ಅನ್ಸುತ್ತೆ. ಅಷ್ಟೇ ಹೊರತು ನೀನು ನಿನ್ನ ಮಗುಗೋಸ್ಕರ ರಿಸ್ಕ್ ತಗೋತೀನಿ ಅಂತ ಹೇಳೇ ಇಲ್ವಲ್ಲ.
ಹಗ್ಲು ಮಗು ತರ ರಾತ್ರಿ ಹಾವಿನ ಮರಿ ಆಗೋ ಉಲುಚಿ ಎಷ್ಟ್ ದಿನ ನನ್ ಜೊತೆ ಇರ್ತಾಳೆ ಅಂತ ನಂಗೆ ಗೊತ್ತಿಲ್ಲ. ಅಂತದ್ರಲ್ಲಿ ನಾನ್ ಯಾಕೆ ರೀತಿ ತ್ಯಾಗ ಮಾಡ್ಬೇಕು? ನೀನೆಂತ ತಾಯಿನೇ? ಮಗು ಬಗ್ಗೆ ಚಿಂತೆನೇ ಇಲ್ವಲ್ಲೇ ನಿನ್ಗೆ? ಗುರುಗಳು ಹೇಳಿದ ಮಾತ್ರಕ್ಕೆ ಅದೆಲ್ಲ ಆಗ್ಬಿಡತ್ತ ಚಿಕ್ಕಿ? ಖಂಡಿತ ನಡೆದೇ ನಡೆಯುತ್ತೆ. ಶಿವಭಕ್ತಿಯಾದ ವಿಶಾಲಾಕ್ಷಿ ಹೇಳಿದ್ದು ಪ್ರತಿಯೊಂದು ನಡೆದಿದೆ. ಚಿಕ್ಕ ಮಕ್ಕಳಿಗಾಗಿ ಯಾವ ತಾಯಿ ತ್ಯಾಗ ಮಾಡ್ತಾಳೆ ಅಂತ ನೀವೇ ನಿರ್ಧಾರ ಮಾಡಿ. ಹೇಳಿದ್ನಲ್ಲ ಸ್ವಾಮೀಜಿ. ಎಕ್ಸ್ಕ್ಯೂಸ್ ಮೀ ನಯನಿ, ನಿನಗೇನಾದ್ರೂ ಆದ್ರೆ ವಿಶಾಲ್ ಸಹಿಸ್ಕೊಳ್ಳಲ್ಲ.